Hello everyone, welcome to my channel. My channel, Bilingual Learning, brings to you Santur Grade 4, Unit 1, Chapter 3, Be Smart, Be Safe. The theme of Unit 1 is My Land. This unit encourages students to understand the importance of togetherness, honesty, and road safety in building a strong, harmonious, and responsible nation. In Chapter 3, Be Smart, Be Safe, Road Safety Tips for Little Feet. It is a guideline based letter from the Traffic Police of Bharat to young students on learning traffic rules in a fun and effective way. So let's begin with chapter 3, Be Smart, Be Safe. Be Smart, Be Safe ಅಂದರೆ ಜಾಣರಾಗಿ ಸುರಕ್ಷಿತವಾಗಿರಿ. ರೋಡ್ ಸೇಫ್ಟಿ ಟಿಪ್ಸ್ ಫಾರ್ ಲಿಟಲ್ ಫೀಟ್. ಇಟ್ ಮೀನ್ಸ್ ಚಿಕ್ಕ ಹೆಜ್ಜೆಗಳಿಗೆ ರಸ್ತೆ ಸುರಕ್ಷತಾ ಸಲಹೆಗಳು. ಲೆಟ್ಸ್ ರೀಡ್. ಡಿಯರ್ ಚಿಲ್ಡ್ರನ್, ನಮಸ್ತೆ. How are you all? I'm sure you are happy and safe and enjoying school. Some of you reach school on foot, some by bicycle and others by bus. You may have noticed that there is often a lot of traffic on roads. Roads can be busy and at times dangerous. We, the traffic police, are here to keep you safe on the roads. So, we want to share some important safety tips to help you stay safe while walking on or crossing the streets. By following these simple rules, you can keep yourself safe and help us keep the roads accident free. Let's work together to make our roads safer for everyone. Stay safe and be careful. With best wishes, the Traffic Police, ಭಾರತ್. ನಾವಿಲ್ಲಿ ನೋಡ್ಬೋದು, ಇದು ಯೂನಿಫಾರ್ಮ್ ಟ್ರಾಫಿಕ್ ಪೊಲೀಸ್ ಅವ್ರದ್ದು, ಹೌದಿಲ್ಲ? ಸೊ ಟ್ರಾಫಿಕ್ ಪೊಲೀಸ್ ಇಲ್ಲಿ ಮಕ್ಕಳಿಗಾಗಿ ಒಂದು ಲೆಟ್ರನ್ನು ಬರೆದಿದ್ದಾರೆ. ನಮಸ್ತೆ, ಹೌ ಆರ್ ಯು ಆಲ್? ನಮಸ್ತೆ, ನೀವು ಹೇಗಿದ್ದೀರಾ? ಐ ಆಮ್ ಶ್ಯೂರ್ ಯು ಆರ್ ಹ್ಯಾಪಿ ಆ್ಯಂಡ್ ಸೇಫ್ ಆ್ಯಂಡ್ ಎಂಜಾಯಿಂಗ್ ಸ್ಕೂಲ್. ಐ ಆಮ್ ಶ್ಯೂರ್ ಇದ್ದೀನಿ, ನೀವು ಹ್ಯಾಪಿಯಾಗಿದ್ದೀರಿ, ಸೇಫ್ ಮತ್ತು ನೀವು ಎಂಜಾಯ್ ಮಾಡ್ತಿದ್ದೀರಿ. ಸಮ್ ಆಫ್ ಯು ರೀಚ್ ಸ್ಕೂಲ್ ಆನ್ ಫೂಟ್. ಸ್ಕೂಲಿಗೆ ನೀವು ನಡೆದುಕೊಂಡು ಬರ್ತೀರಿ. ಸಮ್ ಬೈ ಬೈಸೈಕಲ್, ಸಮ್ ಆಫ್ ಯು ಕಮ್ ಬೈ ಬೈಸೈಕಲ್ ಆ್ಯಂಡ್ ಅದರ್ಸ್ ಬೈ ಬಸ್, ಆ್ಯಂಡ್ ಕೆಲವೊಬ್ಬರು ಬಸ್ಸಲ್ಲಿ ಬರ್ತಾರೆ. ಯು ಮೇ ಹ್ಯಾವ್ ನೋಟಿಸ್ ದ್ಯಾಟ್ ದೇರ್ ಈಸ್ ಆಫನ್ ಅ ಲಾಟ್ ಆಫ್ ಟ್ರಾಫಿಕ್ ಆನ್ ರೋಡ್ಸ್. ಸೊ ನೀವು ನೋಟಿಸ್ ಮಾಡಿರಬಹುದು, ರೋಡ್ ಮೇಲೆ ಟ್ರಾಫಿಕ್ ಭಾಳ ಇರುತ್ತೆ. ರೋಡ್ಸ್ ಕ್ಯಾನ್ ಬಿ ಬ್ಯುಸಿ ಆ್ಯಂಡ್ ಅಟ್ ಟೈಮ್ಸ್ ಡೇಂಜರಸ್. ರೋಡ್ಸ್ ಭಾಳ ಬ್ಯುಸಿಯಾಗಿರ್ತಾವೆ ಮತ್ತು ಕೆಲವೊಂದು ಸಲ ಡೇಂಜರಸ್ ಆಗಿಯೂ ಇರ್ತಾವೆ. ವಿ, ದ ಟ್ರಾಫಿಕ್ ಪೊಲೀಸ್, ಆರ್ ಹಿಯರ್ ಟು ಕೀಪ್ ಯು ಸೇಫ್ ಆನ್ ದ ರೋಡ್ಸ್. ನಾವು ನಿಮ್ಮ ಜೊತೆಗೆ ಕೆಲವೊಂದು ಸುರಕ್ಷತಾ ಸಲಹೆಗಳನ್ನು ಹಂಚಲು ಬಯಸುತ್ತೇವೆ, ಸೊ ದ್ಯಾಟ್ ನೀವು ರೋಡಲ್ಲಿ ವಾಕ್ ಮಾಡುವಾಗ ಅಥವಾ ಕ್ರಾಸ್ ಮಾಡುವಾಗ ಸೇಫ್ ಆಗಿರ್ತೀರಿ. ಬೈ ಫಾಲೋಯಿಂಗ್ ದೀಸ್ ಸಿಂಪಲ್ ರೂಲ್ಸ್ ಯು ಕ್ಯಾನ್ ಕೀಪ್ ಯೋರ್ ಸೆಲ್ಫ್ ಸೇಫ್. ಈ ಸಿಂಪಲ್ ರೂಲ್ಸನ್ನು ನೀವು ಫಾಲೋ ಮಾಡಿದರೆ ನೀವು ತಮ್ಮನ್ನು ಸುರಕ್ಷಿತವಾಗಿ ಇಟ್ಕೋಬಹುದು. ಆ್ಯಂಡ್ ಹೆಲ್ಪ್ ಅಸ್ ಕೀಪ್ ದ ರೋಡ್ಸ್ ಆಕ್ಸಿಡೆಂಟ್ ಫ್ರೀ. ಮತ್ತು ನಮ್ಮನ್ನು ರೋಡ್ಸನ್ನು ಆಕ್ಸಿಡೆಂಟ್ ಫ್ರೀ ಆಗಿ ಇಡಲು ಹೆಲ್ಪ್ ಮಾಡ್ತೀರಿ. ಲೆಟ್ಸ್ ವರ್ಕ್ ಟುಗೆದರ್ ಟು ಮೇಕ್ ಆರ್ ರೋಡ್ಸ್ ಸೇಫರ್ ಫಾರ್ ಎವ್ರಿ ಒನ್. ನಾವು ಎಲ್ಲರೂ ಕೈ ಜೋಡಿಸಿ ನಮ್ಮ ರೋಡ್ಸನ್ನು ಸೇಫಾಗಿ ಮಾಡೋಣ. ಸ್ಟೇ ಸೇಫ್ ಆ್ಯಂಡ್ ಬಿ ಕೇರ್ಫುಲ್. ಸೇಫ್ ಆಗಿರಿ ಮತ್ತು ಕೇರ್ಫುಲ್ ಆಗಿರಿ. ಸರ್, ದಿಸ್ ಲೆಟರ್ ಈಸ್ ರಿಟನ್ ಬೈ ದ ಟ್ರಾಫಿಕ್ ಪೊಲೀಸ್ ಆಫ್ ಭಾರತ್. ದ ರೂಲ್ 1, ಆಲ್ವೇಸ್ ಯೂಸ್ ದ zebra crossing. ವೆನ್ ಯು ನೀಡ್ ಟು ಕ್ರಾಸ್ ದ ರೋಡ್, look for a black and white strip which is known as zebra crossing. Look right, then left, again right to ensure that no vehicles are coming. Cross only when it's safe. ಅಂದರೆ ರೂಲ್ 1 ಏನು ಹೇಳುತ್ತೆ, ಆಲ್ವೇಸ್ ಯೂಸ್ ದ ಝೀಬ್ರಾ ಕ್ರಾಸಿಂಗ್. ಯಾವಾಗಲೂ ಝೀಬ್ರಾ ಕ್ರಾಸಿಂಗನ್ನು ಯೂಸ್ ಮಾಡಿ. ನಾವಿಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಇದು ಝೀಬ್ರಾ ಕ್ರಾಸಿಂಗ್. ಇಟ್ ಹ್ಯಾಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರಿಪ್ಸ್. ವೆನ್ ಯು ನೀಡ್ ಟು ಕ್ರಾಸ್ ದ ರೋಡ್, ನಾವು ರೋಡನ್ನು ಕ್ರಾಸ್ ಮಾಡಬೇಕಾದರೆ ನಾವು ಝೀಬ್ರಾ ಕ್ರಾಸಿಂಗನ್ನು ನೋಡಬೇಕು. ನಾವು ಫಸ್ಟ್ ರೈಟಿಗೆ ನೋಡಬೇಕು, ದೆನ್ ಲೆಫ್ಟಿಗೆ, ಮತ್ತು ಇನ್ನೊಂದು ಸಲ ರೈಟಿಗೆ ನೋಡಿ ಯಾವುದೇ ವೆಹಿಕಲ್ಸ್ ಬರ್ತಾ ಇಲ್ಲ ಅಂತ ಎನ್ಶ್ಯೂರ್ ಮಾಡಿ ಆಮೇಲೆ ರೋಡ್ ಕ್ರಾಸ್ ಮಾಡಬೇಕು. ಕ್ರಾಸ್ ಓನ್ಲಿ ವೆನ್ ಇಟ್ಸ್ ಸೇಫ್. ರೂಲ್ 2, ಫಾಲೋ ದ ಟ್ರಾಫಿಕ್ ಲೈಟ್ಸ್. ನಾವಿಲ್ಲಿ ಟ್ರಾಫಿಕ್ ಲೈಟ್ಸನ್ನು ನೋಡ್ಬೋದು. ಇಲ್ಲಿ 3 ಕಲರ್ಸ್ಗಳಿವೆ, ರೆಡ್, ಯೆಲ್ಲೋ ಆ್ಯಂಡ್ ಗ್ರೀನ್. ರೆಡ್ ಸಿಗ್ನಿಫೈಸ್ ಸ್ಟಾಪ್, ಯೆಲ್ಲೋ ಗೆಟ್ ರೆಡಿ ಅಂತ ಹೇಳುತ್ತೆ, ಮತ್ತು ಗ್ರೀನ್ ಸಿಗ್ನಿಫೈಸ್ ಗೋ. ಟ್ರಾಫಿಕ್ ಲೈಟ್ಸ್ ಆರ್ ಇನ್ಸ್ಟಾಲ್ಡ್ ಆನ್ ವೆರಿ ಬ್ಯುಸಿ ರೋಡ್ಸ್ ಟು ರೆಗ್ಯುಲೇಟ್ ಮೂವ್ಮೆಂಟ್. Wait for the pedestrian signal to turn green before crossing.
Never run across the road. It's safer to walk calmly. ರಸ್ತೆ ಸಂಚಾರವನ್ನು ನಿಯಂತ್ರಿಸಲು ಅತ್ಯಂತ ಬ್ಯುಸಿಯಾದ ರೋಡಲ್ಲಿ ಟ್ರಾಫಿಕ್ ಲೈಟ್ಸ್ ಅನ್ನು ಅಳವಡಿಸಿರುತ್ತಾರೆ. ವೇಟ್ ಫಾರ್ ದ ಪೆಡೆಸ್ಟ್ರಿಯನ್ ಸಿಗ್ನಲ್ ಟು ಟರ್ನ್ ಗ್ರೀನ್ ಬಿಫೋರ್ ಕ್ರಾಸಿಂಗ್. ಈ ಸಿಗ್ನಲ್ ಗ್ರೀನ್ ಆಗತ್ತೆ, ಪಾದಚಾರಿಗಳು ವೇಟ್ ಮಾಡಿ ಆಮೇಲೆ ರೋಡನ್ನು ಕ್ರಾಸ್ ಮಾಡಬೇಕು. ನೆವರ್ ರನ್ ಅಕ್ರಾಸ್ ದ ರೋಡ್ ಮೇಲೆ ಓಡಿಬೇಡಿ. ಇಟ್ಸ್ ಸೇಫ್ ಟು ವಾಕ್ ಕಾಮ್ಲಿ. ನಾವು ನಿಧಾನವಾಗಿ ಹೋಗೋದು ಅತ್ಯಂತ ಸುರಕ್ಷಿತವಾಗಿರುತ್ತೆ. ರೂಲ್ 3, ವಾಕ್ ಆನ್ ದ ಫುಟ್ಪಾತ್ಸ್. ಒಂದು ಹುಡುಗ ಫುಟ್ಪಾತ್ ಮೇಲೆ ನಡೀತಿದ್ದಾನೆ. ಫುಟ್ಪಾತ್ಸ್ ಆರ್ ಮೇಡ್ ಫಾರ್ ಪೆಡೆಸ್ಟ್ರಿಯನ್ಸ್. ಫುಟ್ಪಾತ್ ಪೆಡೆಸ್ಟ್ರಿಯನ್ಸ್ಗಳಿಗಾಗಿ ಇರುತ್ತೆ, ಅಂದರೆ ಪಾದಚಾರಿಗಳಿಗಾಗಿ ಫುಟ್ಪಾತ್ಸ್ ಇರುತ್ತೆ. ಆಲ್ವೇಸ್ ವಾಕ್ ಆನ್ ದೆಮ್. ಯಾವಾಗಲೂ ಫುಟ್ಪಾತ್ ಮೇಲೆ ನಡೆಯಿರಿ. ಆ್ಯಂಡ್ ಸ್ಟೇ ಅವೇ ಫ್ರಮ್ ಮೂವಿಂಗ್ ವೆಹಿಕಲ್ಸ್. ಮತ್ತು ಮೂವಿಂಗ್ ವೆಹಿಕಲ್ಸಿಂದ ದೂರಿಡಿ. ರೂಲ್ 4, ಹೋಲ್ಡ್ ಆ್ಯನ್ ಅಡಲ್ಟ್ಸ್ ಹ್ಯಾಂಡ್. ನಾವಿಲ್ಲಿ ನೋಡ್ಬೋದು, ಇಲ್ಲಿ ಒಂದು ಮಗು ಇದೆ ಮತ್ತು ಒಬ್ಬರು ಅಡಲ್ಟ್ ಇದ್ದಾರೆ. ಈ ಮಗು ಅಡಲ್ಟ್ ಅವರ ಕೈಯನ್ನು ಹಿಡಿದು ರೋಡನ್ನು ಕ್ರಾಸ್ ಮಾಡ್ತಿದ್ದಾನೆ. ಇಫ್ ಯು ಆರ್ ವಾಕಿಂಗ್ ನಿಯರ್ ದ ರೋಡ್, ಆಲ್ವೇಸ್ ಹೋಲ್ಡ್ ಆ್ಯನ್ ಅಡಲ್ಟ್ಸ್ ಹ್ಯಾಂಡ್, ಎಸ್ಪೆಷಲಿ ವೈಲ್ ಕ್ರಾಸಿಂಗ್ ದ ರೋಡ್. ನೀವು ರೋಡ್ ಮೇಲೆ ವಾಕ್ ಮಾಡುವಾಗ ಒಬ್ಬ ವಯಸ್ಕರರ ಕೈ ಹಿಡಿದು ರೋಡನ್ನು ಕ್ರಾಸ್ ಮಾಡಿ. ರೂಲ್ 5, ಯೂಸ್ ರಿಫ್ಲೆಕ್ಟಿವ್ ಸ್ಟಿಕ್ಕರ್ಸ್ ಇನ್ ದ ಡಾರ್ಕ್. ನೀವು ಕೆಲವೊಂದು ಸಲ ನೋಡಿರಬಹುದು, ಈ ಥರ ರೋಡ್ ಮೇಲೆ ಕೆಲಸ ಮಾಡೋರು ಅಥವಾ ರಾತ್ರಿ ಹೋಗೋರು ಈ ಥರ ಒಂದು ಜಾಕೆಟನ್ನು ಹಾಕಿರುತ್ತಾರೆ. ಇಲ್ಲಿ ಒಂದು ಅದು ರಿಫ್ಲೆಕ್ಟ್ ಆಗಿರ್ತಿರುತ್ತೆ, ಅದು ಮಿಂಚ್ತಿರುತ್ತೆ. ಇಫ್ ಯು ಆರ್ ವಾಕಿಂಗ್ ಆನ್ ಅ ರೋಡ್ ಇನ್ ದ ಈವ್ನಿಂಗ್, ಸ್ಟಿಕ್ ಸಮ್ ರಿಫ್ಲೆಕ್ಟಿವ್ ಸ್ಟಿಕ್ಕರ್ಸ್ ಆನ್ ಯುವರ್ ಕ್ಲೋತ್ಸ್ ಸೊ ದ್ಯಾಟ್ ದ ಡ್ರೈವರ್ಸ್ ಕ್ಯಾನ್ ಸಿ ಯು ಕ್ಲಿಯರ್ಲಿ. ನಾವು ಈವ್ನಿಂಗ್ ಟೈಮಲ್ಲಿ ರೋಡ್ ಮೇಲೆ ವಾಕ್ ಮಾಡುವಾಗ ನಮ್ಮ ಬಟ್ಟೆ ಮೇಲೆ ರಿಫ್ಲೆಕ್ಟಿವ್ ಸ್ಟಿಕ್ಕರ್ಸನ್ನು ಹಾಕಬೇಕು, ಸೊ ದ್ಯಾಟ್ ಡ್ರೈವರ್ಸ್ ನಮ್ಮನ್ನು ಈಸಿಯಾಗಿ ಕ್ಲಿಯರಾಗಿ ನೋಡಬಹುದು. ಇದರಿಂದ ನಾವು ಆಕ್ಸಿಡೆಂಟ್ಸನ್ನು ತಪ್ಪಿಸಬಹುದು. ರೂಲ್ 6, ಬಿ ಅಲರ್ಟ್. ನಾವಿಲ್ಲಿ ನೋಡ್ಬೋದು, ಒಂದು ಹುಡುಗ ರೋಡ್ ಕ್ರಾಸ್ ಮಾಡ್ತಿದ್ದಾನೆ ಮತ್ತು ಅವನು ಒಂದು ಹೆಡ್ಫೋನನ್ನು ಹಾಕ್ಕೊಂಡಿದ್ದಾನೆ, ಅಂದರೆ ಮ್ಯೂಸಿಕ್ ಕೇಳ್ತಿದ್ದಾನೆ ಅವನು, ಅಂದರೆ ವೆರಿ ಪ್ಲೇಫುಲಿ ಅವನು ರೋಡನ್ನು ಕ್ರಾಸ್ ಮಾಡ್ತಿದ್ದಾನೆ. ಡು ನಾಟ್ ಪ್ಲೇ ಆರ್ ಗೆಟ್ ಡಿಸ್ಟ್ರಾಕ್ಟೆಡ್ ನಿಯರ್ ರೋಡ್ಸ್. Also avoid using headphones or mobile phones while walking near traffic. These can distract you from traffic sounds. ರಸ್ತೆಗಳ ಬಳಿ ಆಟವಾಡಬೇಡಿ ಅಥವಾ ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೆಯಬೇಡಿ. ವಾಹನಗಳ ಸಂಚಾರವಿರುವ ರಸ್ತೆಗಳ ಬಳಿ ನಡೆಯುವಾಗ ಹೆಡ್ಫೋನ್ ಅಥವಾ ಮೊಬೈಲ್ ಫೋನನ್ನು ಬಳಸುವುದನ್ನು ತಪ್ಪಿಸಿ. These can distract you from traffic sounds. ಅಂದರೆ ಇವುಗಳು ವಾಹನಗಳ ಶಬ್ದಗಳನ್ನು ಕೇಳದಂತೆ ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೆಯಬಹುದು. ದ ನ್ಯೂ ವರ್ಡ್ಸ್ ಇನ್ ದಿಸ್ ಲೆಸನ್ ಆರ್ ಪೆಡೆಸ್ಟ್ರಿಯನ್, ಫುಟ್ಪಾತ್, ರಿಫ್ಲೆಕ್ಟಿವ್ ಆ್ಯಂಡ್ ಡಿಸ್ಟ್ರಾಕ್ಟ್. ಪೆಡೆಸ್ಟ್ರಿಯನ್ ಅಂದರೆ ಪಾದಚಾರಿ, ಫುಟ್ಪಾತ್ ಅಂದರೆ ಕಾಲು ದಾರಿ, ರಿಫ್ಲೆಕ್ಟಿವ್ ಮೀನ್ಸ್ ಪ್ರತಿಫಲಿಸುವ, ಡಿಸ್ಟ್ರಾಕ್ಟ್ ಅಂದರೆ ಗಮನವನ್ನು ಬೇರೆ ಕಡೆ ಸೆಳೆಯುವುದು. ಲೆಟ್ ಅಸ್ ಥಿಂಕ್. ಎ, ಆನ್ಸರ್ ದ ಫಾಲೋಯಿಂಗ್. Question number 1. What should you do before crossing a road? Answer. Before crossing a road, we should look for a zebra crossing. Then look right, then left, and again right to make sure no vehicles are coming. We should cross only when it is safe. Question number 2. Why should you not play on the footpath? Answer. We should not play on the footpath because it is meant for walking safely, and playing near roads can be dangerous and distracting. Question number 3. Why should you hold an adult's hand while crossing the road? Answer. We should hold an adult's hand while crossing the road to stay safe and avoid accidents. Adults can guide and protect us in traffic. Let us learn question A, true or false. So we have to read the sentences and say whether they are true or false. The first one, you should always walk on the footpath. True. It is safe to run while crossing the road. False. You should use the zebra crossing to cross the road. True. Wearing dark clothes in the evening makes you more visible. It's false. It is safe to play near the road. False. You should wear headphones while walking on the road. False. The next question, encircle the correct option. What should you do before crossing a road? Option A, run quickly. B, stop, look right, then left, again right. Option C, close your eyes.
The correct answer is B. Stop, look right, then left, again right. Question 2. Where should you walk near the road? The options here are option A, on the footpath, B, on the road, C, in the middle of the vehicles. Option A, on the footpath. Question number 3. Why should you avoid using headphones on the road? The options are option A, it looks bad. Option B, it makes you run faster. Option C, it can distract you from traffic sounds. The correct answer is option C, it can distract you from traffic sounds. Identify the following symbols and write their meanings. So, help box is given here. School ahead, no littering, gents restroom, handicapped, drive slow, U-turn, no honking, ladies restroom, right turn, no left turn, danger ahead. So we have to match them with the correct picture. See, the picture of a lady is given here, ladies restroom. This shows gents restroom. Here we can see the wheelchair, handicapped. This is U-turn. Left turn ಅನ್ನು cut ಮಾಡಲಾಗಿದೆ. So no left turn. This is right turn. Drive slow. School ahead. No honking. ಅಂದರೆ ಹಾರ್ನ್ ಅನ್ನು ಹಾಕಬಾರ್ದು. No littering. Waste ಅನ್ನು ಹಾಕಬಾರ್ದು ರೋಡ್ ಮೇಲೆ. Danger ahead. Now next, let us do question A. Classify the following activities as safe and unsafe. Looking right and left before crossing, it is safe. Play on the road, unsafe. Crossing at a zebra crossing, safe. Walking on the footpath is safe. Listening to loud music on the road is unsafe. Question B. Spot what's wrong with the picture. Look at the following picture below and spot 6 errors. ಇಲ್ಲಿರುವ 6 errors, mistakes ಅನ್ನು ನಾವು ಕಂಡುಹಿಡಿಯಬೇಕು. ಸೊ ನಾವಿಲ್ಲಿ ನೋಡ್ಬೋದು, ಇದು ಜೆಟ್ ಪ್ಲೇನ್ ಉಲ್ಟಾ ಇದೆ, ಇಲ್ಲಿ ಆಲದ ಮರ ಮೇಲೆ ಬನಾನಾಸ್ಗಳಿವೆ, ಇಲ್ಲಿ ಝೀಬ್ರಾ ಕ್ರಾಸಿಂಗ್ ಈ ಥರ ಇದೆ, ಇಲ್ಲಿ ಒಬ್ಬರು ಫೋನನ್ನು ಹಾಕ್ಕೊಂಡು ರೋಡ್ ಸೈಡಿಗೆ ನಡೀತಿದ್ದಾರೆ. ಈ ಬಸ್ಸಲ್ಲಿ ಡ್ರೈವರ್ ಸೀಟ್ ಎರಡಿವೆ ಅಥವಾ 2 ಸ್ಟಿಯರಿಂಗ್ಸ್ಗಳಿವೆ. I've written here bananas on banyan tree, wrong zebra crossing, traffic light colors. Traffic light colors are also wrong here. Jet flying backwards, bus with 2 steering, man wearing headphone and walking. Let us write. A naming word or noun is a word that names a person, place, thing or an idea. However, some nouns can be counted and some cannot. Noun ಅಂದರೆ ನಾಮಪದ. ನಾಮಪದ ಅಂದರೆ ಯಾವುದೇ ಒಂದು ಪರ್ಸನ್ ಅಥವಾ ಪ್ಲೇಸ್ ಅಥವಾ ಯಾವುದೇ ವಸ್ತು ಅಥವಾ ಒಂದು ಐಡಿಯಾದ ಹೆಸರು ಇರ್ಬೋದು, ಇಮೋಷನ್ಸ್ಗಳ ಹೆಸರು ಇರ್ಬೋದು. ಕೆಲವೊಂದು ನೌನ್ಸನ್ನು ನಾವು ಕೌಂಟ್ ಮಾಡ್ಬೋದು, ಇನ್ನು ಕೆಲವೊಂದು ಕೌಂಟ್ ಮಾಡೋಕ್ಕೆ ಆಗಲ್ಲ. ದ ನೌನ್ಸ್ ದ್ಯಾಟ್ ಕ್ಯಾನ್ ಬಿ ಕೌಂಟೆಡ್ ಆರ್ ನೋನ್ ಆ್ಯಸ್ ಕೌಂಟೇಬಲ್ ನೌನ್ಸ್. ಯಾವ ನೌನ್ಸನ್ನು ನಾವು ಕೌಂಟ್ ಮಾಡ್ಬೋದು ಅವುಗಳಿಗೆ ಕೌಂಟೇಬಲ್ ನೌನ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆ್ಯಪಲ್ಸ್, ಬಸಸ್, ಚೇರ್ಸ್ ಎಕ್ಸೆಟ್ರಾ. Nouns that cannot be counted individually are known as uncountable nouns. They usually do not have a plural form. ಕೆಲವೊಂದು ನೌನ್ಸನ್ನು ನಾವು ಕೌಂಟ್ ಮಾಡೋಕ್ಕೆ ಆಗಲ್ಲ ಅಂತ ನೌನ್ಗಳಿಗೆ ಅನ್ಕೌಂಟಬಲ್ ನೌನ್ಸ್ ಅಂತ ಹೇಳ್ತೀವಿ. ಅವುಗಳ ಪ್ಲೂರಲ್ ಫಾರ್ಮ್ ಇರಲ್ಲ, ಅವುಗಳ ಬಹುವಚನ ಇರಲ್ಲ. ಎಕ್ಸಾಂಪಲ್ ವಾಟರ್, ರೈಸ್, ಏರ್ ಎಕ್ಸೆಟ್ರಾ. ನಾವು ಕ್ವೆಶ್ಚನ್ ಎ. ಕ್ಲಾಸಿಫೈ ದ ಫಾಲೋಯಿಂಗ್ ಆ್ಯಸ್ ಸಿ ಫಾರ್ ಕೌಂಟಬಲ್ ನೌನ್ಸ್ ಆ್ಯಂಡ್ ಯು ಫಾರ್ ಅನ್ಕೌಂಟಬಲ್ ನೌನ್ಸ್. ಯಾವ ಬನಾನಾಸನ್ನು ಕೌಂಟ್ ಮಾಡ್ಬೋದು, ಸಿ. ಬಿಸ್ಕೆಟ್ಸ್ ಕೌಂಟ್ ಮಾಡ್ಬೋದು, ಸಿ. ಕರ್ಡನ್ನು ಕೌಂಟ್ ಮಾಡೋಕ್ಕಾಗಲ್ಲ, ಅನ್ಕೌಂಟಬಲ್ ಯು. ಟೊಮೆಟೋಸ್, ಸಿ. ಸ್ಯಾಂಡ್ವಿಚಸ್, ಸಿ. ಮ್ಯಾಶ್ಡ್ ಪೊಟೇಟೋಸ್, ಮ್ಯಾಶ್ ಆಗಿರುವ ಪೊಟೆಟೋ, ಅಪ್ಪುಟ ಒಂದು ಪೊಟೆಟೋ ಇಲ್ಲ, ಸೊ ಮ್ಯಾಶ್ ಆಗಿರೋ ಪೊಟೆಟೋ ಅನ್ಕೌಂಟಬಲ್. ಕಾಫಿ ಜಾರ್ಸ್, ಸಿ. ಕೌಂಟ್ ಮಾಡ್ಬೋದು. ಲೆಮನೇಡನ್ನು ಕೌಂಟ್ ಮಾಡೋಕ್ಕಾಗಲ್ಲ, ಇಟ್ ಈಸ್ ಅನ್ಕೌಂಟಬಲ್ ಯು. ಫ್ಲೋರ್ ಅಂದರೆ ಹಿಟ್ಟು, ಅನ್ಕೌಂಟಬಲ್. ಚಾಕ್ಲೇಟ್ಸ್, ಸಿ. ಕೌಂಟಬಲ್. ಟೊಮೆಟೊ ಕೆಚಪ್ ಅನ್ಕೌಂಟಬಲ್. ಪೊಟೆಟೋಸ್, ಓಕೆ, ಇಲ್ಲಿ ಪೊಟೆಟೋಸನ್ನು ಕೌಂಟ್ ಮಾಡ್ಬೋದು, ಸಿ. ಕಾಫಿ ಅನ್ಕೌಂಟಬಲ್ ಅದ. ಟೇಬಲ್ಸನ್ನು ನಾವು ಕೌಂಟ್ ಮಾಡ್ಬೋದು, ಇಟ್ ಈಸ್ ಸಿ. ಕ್ವೆಶ್ಚನ್ ಬಿ. ನಾವು ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಕೌಂಟಬಲ್ ಆ್ಯಂಡ್ ಅನ್ಕೌಂಟಬಲ್ ನೌನ್ಸ್. ಕೆಲವೊಂದು ನೌನ್ಸನ್ನು ಇಲ್ಲಿ ಕೊಡಲಾಗಿದೆ, ಅವುಗಳನ್ನು ನಾವು ಕೌಂಟಬಲ್ ಮತ್ತು ಅನ್ಕೌಂಟಬಲ್ ಆಗಿ ಕ್ಲಾಸಿಫೈ ಮಾಡಬೇಕು. ಟ್ರಾಫಿಕ್, ಪೊಲ್ಯೂಷನ್, ಹೆಲ್ಮೆಟ್, ಬಸಸ್, ಕಾರ್ಸ್, ಸ್ಪೀಡ್, pedestrian, bicycle, safety, transportation and fuel. Countable nouns are helmet, buses, cars, bicycle and pedestrian. Uncountable nouns are traffic,
pollution, speed, safety, transportation, and fuel. Question C. Read the recipe below. Underline the countable nouns and circle the uncountable nouns. ಇಲ್ಲಿ ಒಂದು ರೆಸಿಪಿಯನ್ನು ಕೊಡಲಾಗಿದೆ, ಮಿಲ್ಕ್ ಶೇಕ್ ರೆಸಿಪಿಯನ್ನು ಕೊಡಲಾಗಿದೆ. ಇಲ್ಲಿರುವ ಕೌಂಟಬಲ್ ನೌನ್ಸನ್ನು ನಾವು ಅಂಡರ್ಲೈನ್ ಮಾಡಬೇಕು ಮತ್ತು ಅನ್ಕೌಂಟಬಲ್ ಇದ್ದರೆ ಅವುಗಳನ್ನು ನಾವು ಸರ್ಕಲ್ ಮಾಡಬೇಕು. ರೆಸಿಪಿ ಯಮ್ಮಿ ಬನಾನಾ ಮಿಲ್ಕ್ ಶೇಕ್. ಸೊ ಮಿಲ್ಕ್ ಶೇಕ್ ಕೌಂಟ್ ಮಾಡೋಕ್ಕಾಗಲ್ಲ, ಸೊ ಇಟ್ ಈಸ್ ಅನ್ಕೌಂಟಬಲ್. ಸರ್ಕಲ್ ಇಟ್. ಸ್ಟೆಪ್ 1. ಪೀಲ್ 2 bananas and put them in a blender. ಬನಾನಾಸ್ ಒಂದು ನೌನ್ ಇದೆ, ಇದನ್ನು ನಾವು ಕೌಂಟ್ ಮಾಡ್ಬೋದು, ಸೊ ಅಂಡರ್ಲೈನ್ ಇಟ್. ಬ್ಲೆಂಡರನ್ನು ಕೌಂಟ್ ಮಾಡ್ಬೋದು, ಇಟ್ ಈಸ್ ಅ ನೌನ್, ಸೊ ಅಂಡರ್ಲೈನ್ ಇಟ್. ಸ್ಟೆಪ್ 2. pour 1 glass of milk into the blender. Glass is again a noun and it is countable, so underline this. Milk ಅನ್ನು ಕೌಂಟ್ ಮಾಡೋಕ್ಕೆ ಆಗಲ್ಲ, circle it. Blender again, it is a countable noun, underline it. Step 3. add sugar and a little honey for sweetness. ಶುಗರನ್ನು ಕೌಂಟ್ ಮಾಡೋಕ್ಕಾಗಲ್ಲ, ಅನ್ಕೌಂಟಬಲ್, ಸರ್ಕಲ್ ಇಟ್. ಹನಿಯನ್ನು ಸರ್ಕಲ್ ಮಾಡಿ, ಸ್ವೀಟ್ನೆಸ್ಸನ್ನು ಸರ್ಕಲ್ ಮಾಡಿ. These are uncountable nouns. Step 4. blend everything until smooth. There is no noun here. Step 5. add some ice cubes and enjoy a banana milkshake. Ice cubes, it count ಮಾಡಬಹುದು, ಇದು countable noun, so underline this. Banana we have already written here. Question D. Write a letter to the traffic police of Bharat to thank them and promise to follow all the traffic rules and stay safe. ನಾವು ಭಾರತದ ಟ್ರಾಫಿಕ್ ಪೊಲೀಸ್ಗೆ ಒಂದು ಲೆಟರ್ನು ಬರೀಬೇಕು, ನಾವು ಅವರಿಗೆ ಪ್ರಾಮಿಸ್ ಮಾಡಬೇಕು ನಾವೆಲ್ಲ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡ್ತೀವಿ ಮತ್ತು ನಾವು ಸೇಫ್ ಆಗಿರ್ತೀವಿ ಅಂತ. ಇಲ್ಲಿ ಲೆಟರನ್ನು ಕೆಲವೊಂದು ಲೈನ್ಸನ್ನು ಇಲ್ಲಿ ಬರೆದಿದ್ದಾರೆ, ಮುಂದಿನ ಲೈನ್ಸನ್ನು ನಾವು ಬರೆದು ಈ ಒಂದು ಲೆಟರನ್ನು ಕಂಪ್ಲೀಟ್ ಮಾಡಬೇಕು. ಡಿಯರ್ ಟ್ರಾಫಿಕ್ ಪೊಲೀಸ್ ಆಫೀಸರ್, thank you for keeping us safe on the roads. You work so hard to make sure everyone follows the rules and no one gets hurt. I see how you stand in the sun, rain, and cold to help us. I have read your letter carefully and understood that we must always follow traffic rules to stay safe on the road. I promise that I will always look both ways before crossing, use the zebra crossing, and follow the traffic signals carefully. I will also remind my family members and friends to wear seat belts and helmets. Thank you once again for your dedication and hard work to keep us safe every day. Jai Hind. Name of the student should be written here and grade 4. So in the beginning of this chapter, a letter was written by the traffic police to the children, and at the last the children are writing a letter to the traffic police thanking them for their hard work and their dedication, and they're promising them that they will follow the traffic rules so that they will be safe on the roads. So this concludes chapter 3. Be smart, be safe. Thanks a lot for watching this video. Please do subscribe to my channel, share my videos, and also like my videos.